ನಮಸ್ಕಾರ, ಬೈದರ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ದೇಶದಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಮೇ 3ರಂದು ನಡೆದಿದ್ದ ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ಬೀದರ್ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಯೂತ್ ಕಾಂಗ್ರೆಸ್ನ ಸದಸ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಫರೀದ್ ಖಾನ್, ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶದಲ್ಲಿ ಹೊಸದೇನಲ್ಲ. ಕಳೆದ 10 ವರ್ಷಗಳಲ್ಲಿ 89 ಬಾರಿ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟವಾಡುತ್ತಿದೆ ಅಂತ ಆರೋಪಿಸಿದರು. ಈ ರೀತಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದವರ ವಿರುದ್ಧ ಸೂಕ್ತ ತನಿಖೆಯನ್ನು ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. का जो पेपर लीक हुआ गया उसके खिलाफ आज प्रोटेस्ट निकाला गया. पिछले 10 साल से जो बीजेपी सरकार में आई है, जब से हिंदुस्तान में 89 बार पेपर लीक हो चुके हैं और 49 टाइम्स री एग्ज़ाम हो चुके हैं. हम ये पूछना चाहते हैं जो हमारे देश के यूनियन मिनिस्टर है धर्मेंद्र प्रधान, हम चाहते हैं कि वो जल्द से जल्द इस्तीफ़ा दे और इसके खिलाफ इंक्वायरी बिठाई जाए, प्राइवेट इंक्वायरी बिठाई जाए और जो भी लोग जो बच्चे जो एग्ज़ाम लिखे हैं, जिसके माँ बाप हज़ारों लाखों रुपए खर्चा करके गरीबी हालत में भी बच्चों को पढ़ा लिखाने का काम कर रहे हैं, उनको वापस एग्ज़ाम देने की जो बीजेपी सरकार लगाना चाह रही है, उनको कंपनसेशन दे. ये डिमांड हम डिस्ट्रिक्ट यूथ कांग्रेस कमेटी की तरफ से करते हैं. देखिए, सरकार में केंद्र सरकार है और हमारे यूनियन ಎಲ್ಲ ಸಮುದಾಯಗಳು ಸೌಹಾರ್ದತೆಯಿಂದ ಬದುಕುವ ಶಾಂತಿಯುತ ಕರ್ನಾಟಕ ನಿರ್ಮಾಣವಾಗಬೇಕು. ಲಿಂಗತ್ವ, ಅಲ್ಪಸಂಖ್ಯಾತರ ಸಮಾನತೆ ನೀಡಬೇಕು ಹಾಗೂ ಗೌರವಯುತ ಬದುಕು ನಡೆಸಲು ಸಮಾಜ ಬೆಂಬಲ ನೀಡಬೇಕು ಅಂತ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಕೃಷ್ಣ ರೆಸಿಡೆನ್ಸಿಯವರೆಗೆ ಕರ್ನಾಟಕ ಸ್ವಾಭಿಮಾನಿ ನಡಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಸೋನ್ವಾಲ್ ದಂಗೆ ದಿನದ ಸ್ಮರಣಾರ್ಥವಾಗಿ ಹಮ್ಮಿಕೊಂಡ ಈ ನಡಿಗೆಯಲ್ಲಿ ಲಿಂಗತ್ವ, ಅಲ್ಪಸಂಖ್ಯಾತ ಸಮುದಾಯ ಎದುರಿಸುತ್ತಿರುವ ಅನೇಕ ಸವಾಲುಗಳಿಗೆ ಹಲವು ಕಾನೂನು ಬದಲಾವಣೆ ತರಬೇಕು ಅಂತ ಒತ್ತಾಯಿಸಿದರು. 2026-27ರ ರಾಜ್ಯ ಬಜೆಟ್ನಲ್ಲಿ ಸಮುದಾಯದ ಅಭಿವೃದ್ಧಿಗೆ ಯಾವುದೇ ಹೊಸ ಯೋಜನೆ ಘೋಷಿಸದಿರುವುದಕ್ಕೆ ಹಾಗೂ ಇತ್ತೀಚೆಗೆ ಅಂಗೀಕೃತವಾದ ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಭಾಲ್ಕಿ ತಾಲೂಕಿನಲ್ಲಿ ಸಮರ್ಪಕ ಸರ್ಕಾರಿ ಆಧಾರ್ ಸೇವಾ ಕೇಂದ್ರಗಳ ಕೊರತೆಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಭಾಲ್ಕಿ ತಾಲೂಕು ಕಚೇರಿ ಹಾಗೂ ಪೂರ್ವ ವಲಯ ತಹಶೀಲ್ದಾರ್ ಕಚೇರಿಯಲ್ಲಿ ತಕ್ಷಣ ಸರ್ಕಾರಿ ಆಧಾರ್ ಸೇವಾ ಕೇಂದ್ರವನ್ನ ಪ್ರಾರಂಭಿಸಬೇಕು ಅಂತ ಕರ್ನಾಟಕ ಹೊಯ್ಸಳ ವೇದಿಕೆ ವತಿಯಿಂದ ಇಂದು ಭಾಲ್ಕಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಬೀದರ್ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜಿಲ್ಲಾದ್ಯಂತ 5ರಿಂದ 7 ವರ್ಷ ಹಾಗೂ 15ರಿಂದ 17 ವರ್ಷದ ಮಕ್ಕಳ ಆಧಾರ್ ಬಯೋಮೆಟ್ರಿಕ್ ಅಪ್ಡೇಟ್ ಕಾರ್ಯ ಉಚಿತವಾಗಿ ನಡೆಯುತ್ತಿದೆಯಾದರೂ ಭಾಲ್ಕಿ ತಾಲೂಕಿನಲ್ಲಿ ಕೆಲವು ಖಾಸಗಿ ಕೇಂದ್ರಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ದುಪ್ಪಟ್ಟು ಹಾಗೂ 3 ಪಟ್ಟು ಹಣ ವಸೂಲಿ ಮಾಡಲಾಗುತ್ತಿದೆ. ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಉಚಿತವಾಗಿದ್ದರೂ ಕೂಡ ಸಾರ್ವಜನಿಕರಿಂದ ಹಣ ಪಡೆಯಲಾಗುತ್ತಿದೆ. ಈ ಹಿನ್ನೆಲೆ ಭಾಲ್ಕಿ ತಾಲೂಕು ಕಚೇರಿ ಹಾಗೂ ಪೂರ್ವ ವಲಯ ತಹಶೀಲ್ದಾರ್ ಕಚೇರಿಯಲ್ಲಿ ತಕ್ಷಣ ಸರ್ಕಾರಿ ಆಧಾರ್ ಸೇವಾ ಕೇಂದ್ರ ಪ್ರಾರಂಭಿಸಬೇಕು ಮತ್ತು ಸಾರ್ವಜನಿಕರ ಬಳಿ ಹೆಚ್ಚಿನ ಹಣ ವಸೂಲಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೊಯ್ಸಳ ವೇದಿಕೆ ಆಗ್ರಹಿಸಿದೆ. ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಒಂದು ಪತ್ರಿಕೆ ಪ್ರಕಟಣೆ ಹೊರಡಿಸಿದ್ದಾರೆ. ಆ ಪತ್ರಿಕೆ ಪ್ರಕಟಣೆ ಏನಂದ್ರೆ 5ರಿಂದ 7 ವರ್ಷ ಹಾಗೂ 15ರಿಂದ 17 ವರ್ಷದ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕೆಂದು, ಕಂಪಲ್ಸರಿ ಅಪ್ಡೇಟ್ ಮಾಡಬೇಕೆಂದು ಒಂದು ಆದೇಶ ಹೊರಡಿಸಿದ್ದಾರೆ. ಅದು ಎಲ್ಲ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಉಚಿತವಾಗಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹಾಗೂ ಸಂಬಂಧಪಟ್ಟ ಪಂಚಾಯತ್ ವತಿಯಿಂದ ಏನಪ್ಪ ಅಂದ್ರೆ ಉಚಿತವಾಗಿ ಏನಪ್ಪಾ ಅಂದ್ರೆ ಆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡ್ಬೇಕಂತ ಒಂದು ಆದೇಶ ಹೊರಡಿಸಿದ್ದಾರೆ. ಆದರೆ ಆದೇಶ ಪ್ರಕಾರ ಏನಪ್ಪಾ ಅಂದ್ರೆ ಭಾಲ್ಕಿ ಪಟ್ಟಣದಲ್ಲಾಗಲಿ ಅಥವಾ ಭಾಲ್ಕಿ ತಾಲೂಕಿನಲ್ಲಾಗಲಿ ಏನಪ್ಪಾ ಅಂದ್ರೆ ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡಲಾಗುತ್ತಿಲ್ಲ. ಏನಪ್ಪಾ ಅಂದ್ರೆ ಆಧಾರ್ ಸೆಂಟರ್ ಇರುವಂತ ಒಂದು ಸ್ಥಳಗಳಲ್ಲಿ ಸುಮಾರು 150 ಹಾಗೂ 200 ರೂಪಾಯಿ ತಗೊಂಡು ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದು ಫೋನ್ ನಂಬರ್ ಹಾಕ್ಬೇಕಾದ್ರೂ ಏನಪ್ಪಾ ಅಂದ್ರೆ 100-200 ರೂಪಾಯಿ ತಗೋತಾ ಇದ್ದಾರೆ.
ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದು, ಜನ ಪರಿವರ್ತನೆ ಬೇಕು, ಬದಲಾವಣೆ ಬೇಕು ಅಂತ ವಿಜಯ್ಗೆ ಮತ ನೀಡಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ನಾವು ಬೆಂಬಲವನ್ನ ಕೊಟ್ಟಿದ್ದೇವೆ. ಟಿವಿಕೆ ಅವರು ಈಗಾಗಲೇ ಸೈದ್ಧಾಂತಿಕವಾಗಿ ಬಿಜೆಪಿಯ ವಿರುದ್ಧವಾಗಿ ಇದ್ದಾರೆ. ಹಾಗಾಗಿ ಜಾತ್ಯತೀತ ಸಿದ್ಧಾಂತಕ್ಕೆ ನಾವು ಬೆಂಬಲ ಕೊಟ್ಟಿದ್ದೇವೆ. ಇದುವರೆಗೆ ಕಾಂಗ್ರೆಸ್ ಯಾರಿಗೂ ದ್ರೋಹ ಮೋಸ ಮಾಡಿಲ್ಲ ಅಂತ ಈಶ್ವರ್ ಖಂಡ್ರೆ ಹೇಳಿರುವಂಥದ್ದು. ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಬುನಾದಿಯೇ ಕಾಂಗ್ರೆಸ್ ಪಕ್ಷವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಆಗಿದೆ ಹೊರತು ಕಾಂಗ್ರೆಸ್ ಯಾರಿಗೂ ಮೋಸ ಮಾಡಿಲ್ಲ ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿರುವಂಥದ್ದು. ಕೊಟ್ಟು ತೊಲಗಬೇಕು ಅವರು ನೋಡಿ. ಆಯ್ತು, ಈಗ ಅಲ್ಲಿನ ಜನ ಹೊಸ ಒಂದು ಪರಿವರ್ತನೆ ಬೇಕು, ಬದಲಾವಣೆ ಬೇಕು ಅಂತೇಳಿ ಹೇಳಿ ವಿಜಯ್ ಅವರಿಗೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಬಹುಮತ ಆಗಿದೆ, ಉತ್ತಮ ಆಡಳಿತ ಕೊಡಲಿ. ಕಾಂಗ್ರೆಸ್ ಅದರ ಭಾಗವಾಗಿದೆ. ನೋಡಿ, ನಾವು ಈಗಾಗಲೇ ಹೇಳಿದ್ದೇವೆ, ಜಾತ್ಯತೀತ ಶಕ್ತಿಗಳಿಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ. ಟಿವಿಕೆ ಅವರು ಈಗಾಗಲೇ ಸೈದ್ಧಾಂತಿಕವಾಗಿ ನಾವು ಬಿಜೆಪಿಯ ವಿರುದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಯಾರಿಗೂ ಕಾಂಗ್ರೆಸ್ ದ್ರೋಹ ಮಾಡಿಲ್ಲ. ಬುನಾದಿ ಕಾಂಗ್ರೆಸ್. ಈ ದೇಶಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬುನಾದಿ ಕಾಂಗ್ರೆಸ್. ಯಾರಾದರೂ ದ್ರೋಹ ಮಾಡಿದ್ರೆ ಕಾಂಗ್ರೆಸ್ಗೆ ದ್ರೋಹ ಮಾಡಿದ್ದಾರೆ. ಕಾಂಗ್ರೆಸ್ ಯಾರಿಗೂ ದ್ರೋಹ ಮಾಡಿಲ್ಲ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರೇಮ್ಸ್ ಆವರಣದಲ್ಲಿ ಬೀದರ್ ಜಿಲ್ಲಾಡಳಿತ, ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಸಂಯೋಗದಲ್ಲಿ 36 ಕೋಟಿ ರೂಪಾಯಿ ಮೊತ್ತದ 100 ಹಾಸಿಗೆಗಳ ಕಿದ್ವಾಯಿ ಫೆರಿಫರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕವನ್ನ ನಿರ್ಮಾಣ ಕಾಮಗಾರಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಬೀದರ್ನಲ್ಲಿ ಕಿದ್ವಾಯಿ ಸಂಸ್ಥೆಯ ಸಹಯೋಗದೊಂದಿಗೆ ಆಧುನಿಕ ಮತ್ತು ಸುಧಾರಿತ ತಂತ್ರಜ್ಞಾನ ಹೊಂದಿದ ಹೊಸ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣ ಆಗ್ತಾ ಇರುವುದು ಜಿಲ್ಲೆಯ ಜನರಿಗೆ ಸಹಕಾರಿಯಾಗಲಿದೆ. ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಕಾಡಾಧ್ಯಕ್ಷರಾದ ಬಾಬು ಹನ್ನಾ ನಾಯಕ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಬ್ರೀಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶಾಂತಲಾ ಕೌಜಲ್ಗಿ, ಗುಲ್ಬರ್ಗಾ ಕಿದ್ವಾಯಿ ಆಸ್ಪತ್ರೆಯ ಡಾಕ್ಟರ್ ಗುರುರಾಜ್ ದೇಶಪಾಂಡೆ, ಬ್ರೀಮ್ಸ್ ಸಿಬ್ಬಂದಿ ವರ್ಗ ಸೇರಿದಂತೆ ನರ್ಸಿಂಗ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂಧನ ಹಾಗೂ ಬಂಗಾರದ ಕುರಿತಾಗಿ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಬಿಜೆಪಿ ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಈ ರೀತಿ ಹೇಳಿಕೆಗಳನ್ನು ಪ್ರಧಾನಿ ಅವರು ನೀಡ್ತಾ ಇದ್ದಾರೆ. ಮಧ್ಯಪ್ರದೇಶ ಯುದ್ಧದ ಬಗ್ಗೆ ನಮ್ಮ ನಾಯಕರು ಈಗಾಗಲೇ ಮುನ್ನೆಚ್ಚರಿಕೆ ನೀಡಿದ್ರು. ಪ್ರತಿಪಕ್ಷ ನಾಯಕರ ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಕ್ಯಾರೆ ಎನ್ನಲಿಲ್ಲ. ಪಂಚರಾಜ್ಯ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶಕ್ಕೆ ಮೋಸ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಮಾಡಿಕೊಳ್ಳದೆ ದೇಶದ ಜನರ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ತೈಲ ಬೆಲೆ, ಅಡುಗೆ ಎಣ್ಣೆ, ಗ್ಯಾಸ್ ಸೇರಿದಂತೆ ಎಲ್ಲಾ ಬೆಲೆಗಳು ಕೂಡ ಹೆಚ್ಚಾಗಿವೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಈ ರೀತಿ ಹೇಳಿಕೆಗಳನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅಂತ ಆರೋಪಿಸಿದ್ರು. ಅವರ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಯಿತು ಅಂತ ಹೇಳಿದರೆ ಏನೇನು ಸಮಸ್ಯೆಗಳಾಗ್ತವೆ ಅಂತೇಳಿ ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರೆಲ್ಲರೂ ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು. ಎಚ್ಚರಿಕೆ ಕೊಡಲಿಕ್ಕಾಗಿಯೂ ಇವತ್ತು ಮೋದಿಜಿಯವರು, ಅವರ ಸಚಿವ ಸಂಪುಟದವರು ಕ್ಯಾರೆ ಅನ್ನದೇ ಬರೀ ರಾಜಕೀಯ ಲಾಭಕ್ಕಾಗಿ 5 ಪಂಚರಾಜ್ಯದ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ರೀತಿಯ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ದೇಶದ ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂಧನದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿದ್ದಕ್ಕಾಗಿ ಅವ್ರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಇದು ಅವರ ವೈಫಲ್ಯತೆ ತೋರಿಸ್ಕೊಡ್ತದೆ. ಜನ ಅರ್ಥ ಮಾಡಿಕೊಳ್ಳಬೇಕು. ಕೇಂದ್ರ ಸರ್ಕಾರ 20 ರಿಂದ 25 ಲಕ್ಷ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡಿದ್ದಾರೆ. ಬಿಜೆಪಿ ನೇತೃತ್ವ ಸರ್ಕಾರದಲ್ಲಿ ಈ ರೀತಿ ದ್ರೋಹ ನಿರಂತರವಾಗಿದೆ. 4 ಸಲ ಇಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಅತ್ಯಂತ ಖಂಡನೀಯ. ಸರ್ಕಾರ ಇದರಲ್ಲಿ ಶಾಮೀಲಾಗಿದೆ ಎಂಬುದು ತೋರಿಸಿಕೊಡುತ್ತದೆ. ಹಿಂದೇನೂ ಲೀಕ್ ಆಗಿತ್ತು, ಅದರ ತನಿಖಾ ವರದಿ ಎಲ್ಲಿದೆ, ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಸಿಬಿಐ ಯಾರ ಕಡೆ ಇದೆ, ಇದೆಲ್ಲ ಬಿಜೆಪಿಗರ ನಾಟಕ ಅಷ್ಟೇ. ಯುವಕರ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ನಾಟಕ ಆಡ್ತಾ ಇದೆ. ಬಿಜೆಪಿಗರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡಿ ತೊಲಗಲಿ. ಕೇಂದ್ರದ ವಿರುದ್ಧ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಇದೆ. 4 ಸಲ ಇಂಥ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂಥದ್ದು ಇದು ಒಂದು ಅತ್ಯಂತ ಇವತ್ತು ಭಾಳ ಖಂಡನೀಯವಾದಂಥ ಒಂದು ಕೆಲಸ ಆಗಿದೆ. ಇದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರತೆ ಇಲ್ಲ, ಅಥವಾ ಸರ್ಕಾರನೇ ಇದರಲ್ಲಿ ಶಾಮೀಲಾಗಿದೆ ಅಂತ ಹೇಳಿ. ಕೂಡಲೇ CBI ಯಾರ ಕೈಯಲ್ಲಿದೆ? ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ಅಲ್ಲ. ಅವ್ರು ಹೇಳಿದಂಗೆ ಕೇಳ್ತಾರೆ ಅವರು. ಇವತ್ತು ನೈಜವಾದಂಥ ವರದಿಯನ್ನು ಬಂತ? ಹೌದ್ರಿ. ಮತ್ತು ನೀಟ್ ಹಿಂದೆನೂ ಏಕಾಗಿತ್ತು, ಅದ್ರ ವರದಿಯಲ್ಲಿ ಹೋಯ್ತು, ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು, ಎಷ್ಟು ಜನಕ್ಕೆ ಚಾರ್ಜ್ ಶೀಟ್ ಮಾಡಿದ್ರು. ಇವತ್ತು ಏನು ನಾಟಕ ಆಡ್ತಾರ ಯುವಕರ ಜೊತೆಯಲ್ಲಿ, ಅವ್ರ ಭವಿಷ್ಯದ ಜೊತೆಯಲ್ಲಿ ನಾಟಕ ಆಡ್ತಾರ?
ಇವರಿಗೆ ಮಾನ ಮರ್ಯಾದೆ ಇದೆಯಾ? ಇವರು ನೋಡಿ ಇದೇನು ಇತ್ತಂತ ದೊಡ್ಡ ಮಟ್ಟದ. ಇವಾಗಿದ್ವ ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ.